ಜಗತ್ತಿನಲ್ಲಿ ಎಲ್ಲರೂ ಒಂದೇ ಸಮಾನತೆಯಿಂದ ಬಾಳಬೇಕು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವೀರರಾಣಿ ಚೆನ್ನಮ್ಮ ಕನ್ನಡ ವಿದ್ಯಾಲಯದಲ್ಲಿ ಶ್ರೀಕೃಷ್ಣ ವೇಷಭೂಷಣ ಸ್ಪರ್ಧೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಗಂಗಾಧರ್ ಭೋಸ್ಲೆ ಮಾತನಾಡಿದರು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ವಸುದೇವ ಕುಟುಂಬಕಂ ಉಪದೇಶ ಮಾಡಿದಂತೆ ಜಗತ್ತಿನಲ್ಲಿ ಎಲ್ಲರೂ ಒಂದೇ ಸಮಾನತೆಯಿಂದ ಬಾಳಬೇಕು ಎಂದು ಹೇಳಿದರು. ಒಳ್ಳೆಯ ದಾರಿಯಲ್ಲಿ ಇಂದಿನ ಸಮಾಜ ಸಾಗಬೇಕಿದೆ. ಇಂದಿನ ತಾಂತ್ರಿಕ ಯುಗದಲ್ಲಿ ಜಾತಿ ಭೇದ ಮಾಡದೆ ಎಲ್ಲರೂ ಸಮಾನ ರೀತಿಯಿಂದ ಬದುಕಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ 30ಕ್ಕಿಂತ ಹೆಚ್ಚು ಮಕ್ಕಳು ಕೃಷ್ಣ ರಾಧೆಯ ವೇಷದಲ್ಲಿ ಬಂದು ಉತ್ಸಾಹದಿಂದ ಪಾಲ್ಗೊಂಡರು. ಅವರ ಜೊತೆ ಅವರ ಪಾಲಕರು ಸಹ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಈರಣ್ಣ ಗದ್ಗಿನ್, ಶ್ರೀಮತಿ ಹೇಮಾ ದಲ್ಬಂಜನ್, ಶಿಕ್ಷಕಿಯರಾದ ರಾಜಶ್ರೀ ಭೋಸ್ಲೆ, ರತ್ನಾ ಹನುಮಸಾಗರ, ಅಂಜುಮ್ ಕೆರೂರ್, ಪ್ರೀತಿ ಭಂಗಿ, ಪ್ರಿಯಾ ಸೂರ್ಯವಂಶಿ, ಶಿಲ್ಪಾ ಪತ್ತಾರ್, ನಾಗರತ್ನ ಕೊಪ್ಪಳ್, ರೂಪಾ ಘೋರ್ಪಡೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮಕ್ಕಳು ಶ್ರೀಕೃಷ್ಣನ ಗೀತೆಗೆ ನೃತ್ಯ ಪ್ರದರ್ಶನ ಮಾಡಿದರು. ಚೆನ್ನಾಗಿ ತಯಾರು ಬಂದಿದ್ದಾರೆ. ಎಲ್ಲಾ ಸಣ್ಣ ಶ್ರೀಕೃಷ್ಣ ಮಕ್ಕಳು ನೋಡಿದ್ರೆ ಎಷ್ಟು ಆನಂದ ಆಗ್ತಾ ಇದೆ. ಅಣ್ಣವರು ಫೋನ್ ಹಚ್ಚಿದಾಗ ನನಗೆ ನಾನು ಬಸ್ನಲ್ಲಿ ಇದ್ದೆ. ಆಮೇಲೆ ನಂತರ ಬಂದ ತಕ್ಷಣ ಇದು ಯಾರ ನಂಬರು ಅಂತ ಕಾಲ್ ಮಾಡಿದಾಗ ಯಾಕೆ ಬಂದ್ರು ನನಗೆ ಬರೋ ತನಕ ನಿಲ್ರಿ, ನಾ ಜಲ್ದಿನೇ ಬರ್ತೀನಿ ಅಂತ ಹೇಳಿ ತಯಾರಾಗಿ ಬಂದೆ. ಬಹಳ ಖುಷಿ ಆಯ್ತು. ಮೊನ್ನೆ ಜನ್ಮಾಷ್ಟಮಿ ಮಾಡಿದಾಗ ಒಂದು ಕೃಷ್ಣನೂ ನನಗೆ ಸಿಕ್ಕಿರ್ಲಿಲ್ಲ. ಇವತ್ತಿಷ್ಟೆಲ್ಲ ಕೃಷ್ಣಗಳನ್ನ ನೋಡಿ ಬಹಳ ಸಂತೋಷ ಆಗಿದೆ. ಮಕ್ಕಳಿಗೂ ತುಂಬಾ ಧನ್ಯವಾದಗಳು, ಅವ್ರ ಪೇರೆಂಟ್ಸ್ಗೂ ಧನ್ಯವಾದಗಳು. ನಮ್ಮ ಸರ್ ಮೇಡಮ್ಸ್ಗಳು ಎಷ್ಟರೇ ಅವರಿಗೆ ಪ್ರೀತಿ ಉಮ್ಮಂಗ ಐತೆ ಅಂದ್ರೆ ಸ್ಕೂಲಿನ ಮಕ್ಕಳಿಗೆಲ್ಲ ಚೆನ್ನಾಗಿ ತಯಾರು ಮಾಡಿ ಫಂಕ್ಷನ್ ಮಾಡಿದ್ರು. ಎಲ್ಲರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಓಂ ಶಾಂತಿ.